ಹಲೋ ಆರ್ಕೆನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಮಹಾರಾಷ್ಟ್ರಲ್ಲಿದ್ದೀವಿ. ಮಹಾರಾಷ್ಟ್ರ ಇನ್ನ ರೈಡು ಇಲ್ಲಿಗೆ ಎಂಡ್ ಆಗುತ್ತೆ ಆ್ಯಂಡ್ ಇವಾಗ ಬೆಂಗಳೂರಿಗೆ ಹೊಡ್ತಾ ಇದ್ದೀವಿ. ಸೊ ಬನ್ನಿ, ಮಿಕ್ಕಿದ್ದೆಲ್ಲ ನಾನು ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಆರ್ಕೆನ್ಸ್, ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡೋಣ. ರೂಮಿಂದ ಹೊರಟ್ವಿ ಆ್ಯಂಡ್ ನಾವು ಇವಾಗ ಬೆಂಗಳೂರು ಕಡೆ ಹೊರಟ್ವಿ. ನಾವು ಯಾವ ರೂಟ್ ಮೇಲೆ ಹೋಗ್ತಾ ಇದೀವಿ ಅಂದರೆ ಬಂದಿದ್ದ ರೂಟೇ, ಲೈಕ್ ಬೆಂಗಳೂರಿಂದ ಸತಾರಾಯಿಂದ ಮಹಾರಾಷ್ಟ್ರಕ್ಕೆ ಬಂದಿದ್ವಿ. ಹಂಗೇನೆ ಇವಾಗ ಮಹಾರಾಷ್ಟ್ರದಿಂದ ಸತಾರಾಗೆ ಹೋಗ್ಬಿಟ್ಟು ಸತಾರಾಯಿಂದ ಬೆಂಗಳೂರಿಗೆ ಹೋಗೋಣ ಅಂತ. ಆ್ಯಂಡ್ ಇವಾಗ ಹೋಯ್ತಾ ದಾರಿಯಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಒಳಗಡೆ ಹೋಗ್ತೀವಿ. ಅಲ್ಲೇನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂಥರ ನೋಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೇಚರ್ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಒನ್ ಆಫ್ ದಿ ಅಲ್ಟಿಮೇಟ್ ರೈಡ್ ಅಂದರೆ ಮಹಾರಾಷ್ಟ್ರ ರೈಡೇ. ಸೊ ಎಲ್ಲ ವೀಡಿಯೋಸು ನೀವು ನೋಡಿಲ್ಲ ಅಂದ್ರೂ ಚೆಕ್ ಮಾಡಿ ನೋಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ರೈಡರ್ ಕುಲ್ಲ ಅಂತ. ಸೊ ನಮ್ಮ ಆರ್ಕೆನ್ಸ್ಗೆ ಗೊತ್ತು ನಾವು ಯಾವ ಥರ ರೈಡ್ ಮಾಡಿದ್ದೀವಿ ಆ್ಯಂಡ್ ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಫಾಲ್ಸ್ನಲ್ಲ ಅಂತ. ನಿಮಗೂ ಅದನ್ನು ನೋಡಬೇಕು ಅಂತ ಆಸೆ ಇದ್ದರೆ ನಮ್ಮ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಆರ್ಕೆನ್ ಸ್ಕ್ವಾಡ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು, ಓಕೆನಾ. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತೈತೆ. ನನಗೆ ಈ ಮಹಾರಾಷ್ಟ್ರ ಬಿಟ್ಟೋಗೋಕ್ಕೆ ಮನ್ಸು ಬರ್ತಾಯಿಲ್ಲ, ಯಾಕಂದರೆ ನನಗೆ ಈ ಮಳೆಯಲ್ಲಿ ಗಾಡಿ ಓಡಿಸೋಕೆ ಒಂಥರ ಚೆನ್ನಾಗೈತೆ. ಆ ನೀರು ಕೈಗೆ ಪಟ ಅಂತ ಹೊಡಿತಾ ಇರೋದು ಒಂಥರ ಕ್ರೇಜಿ. ಬಟ್ ಏನು ಮಾಡೋಣ, ಬೆಂಗಳೂರಿಗೆ ಹೋಗಲೇಬೇಕಲ್ವ. ಏನಿದ್ರು ನಮ್ಮ ಮನೇನು ಬಿಟ್ಕೊಡೋಕ್ಕಾಗಲ್ವಲ್ಲ ಕರ್ನಾಟಕನ. ನಿಮಗೆ ಈ ಮಹಾರಾಷ್ಟ್ರ ರೈಡಿನ ಬಜೆಟ್ ಪ್ಲ್ಯಾನ್ ಬೇಕು ಅಂದರೆ ಜಸ್ಟ್ ಕಮೆಂಟಲ್ಲಿ ಬಜೆಟ್ ಅಂತ ಟೆಕ್ಸ್ಟ್ ಮಾಡಿ. ನಾನು ನಿಮಗೆ ಎಷ್ಟು ಬಜೆಟ್ ಆಯಿತು ಏನು ಅಂತಲ್ಲ, ನಾನು ನಿಮಗೆ ಅದನ್ನೇ ಒಂದು ಬ್ಲಾಗಾಗಿ ಮಾಡಿ ಹಾಕ್ತೀನಿ. ಶೂ ಹಾಕೋ ಬಂದಿದ್ವಲ್ಲ ಗಾಡಿ ಓಡಿಸ್ಕೊ ಬರ್ತಾ, ಆ ಶೂನ ನಾನು ಬಂದಿದ್ದ ದಿವಸ ರಿಮೂವ್ ಮಾಡಿ ಇಟ್ಟಿದ್ದು ಒಣಗಲಿ ಅಂತ. 4 ಇಂದ 5 ಡೇಸ್ ಆಗಿದೆ, ಆ ಶೂ ಇನ್ನೂ ಒಣಗಲಿಲ್ಲ. ಸರಿ ಆಯ್ತು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಹಾಕೋ ಬಂದ್ಬಿಟ್ಟಿದ್ದೀನಿ. ಬರೀ ಗಬ್ಬು ವಾಸನೆ ನಮ್ಮ ಮೇಲೆ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಆರ್ಕೆನ್ಸ್, ನಾವು ಸ್ನಾನ ಮಾಡಿನೇ 3 ದಿವಸ ಆಗ್ತಿದೆ. ಕರೆಕ್ಟಾಗಿ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಲೇಟಾಗಿ ಎದ್ದು ಬೇಗ ಪ್ಲೇಸಸ್ ನೋಡೋಣ ಅಂತ ಹೋಗಿ ಬರೀ ಮೂತಿ ತೊಳ್ಕೊಂಡು ಇದೇ ಆಗ್ಬಿಡ್ತು. ನಾವು ಆಲ್ಮೋಸ್ಟ್ ಅರೌಂಡ್ ಒಂದು 10 ಜೊತೆ ಬಟ್ಟೆ ತಂದಿರ್ತೀವಿ. ಅದರಲ್ಲಿ ಎಷ್ಟು ಬಟ್ಟೆ ಹಾಕಿದ್ವಿ ಅಂದರೆ ಬರೀ ಒಂದು 3-4 ಬಟ್ಟೆ ಹಾಕಿರ್ತೀವಿ ಅಷ್ಟೇ. ಮಿಕ್ಕಿದ 6 ಜೊತೆ ಬಟ್ಟೆ ಹಂಗೆ ಐತೆ, ಮನೆಗೆ ತೊಗೊಂಡೋಗಿ ಅದನ್ನು ಒಗೆಯೋಕೆ ಹಾಕಬೇಕು. ಬಟ್ಟೆ ಎಲ್ಲ ಫುಲ್ ಸ್ಮೆಲ್ಲು, ಬ್ಯಾಗೆಲ್ಲ ಫುಲ್ ಸ್ಮೆಲ್ಲು. ಮೇಯ್ನ್ ಹೆಲ್ಮೆಟ್ ಅಂತೂ ವರ್ಸ್ಟ್ ಆಗಿಬಿಟ್ಟಿದೆ, ಗಬ್ಬು ವಾಸನೆ ಬರ್ತೈತೆ. ಆರ್ಕೆನ್ಸ್ ನೀವು ನೋಡ್ತಾ ಇರ್ಬೋದು. ಸೊ ಹೋಗ್ತಿರೋ ರೂಟ್ ಹೆಂಗಿದೆ ಅಂತ ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ. ಮುಂದೆ ಯಾವ ಗಾಡಿ ಬರ್ತೈತೆ ಅಂತಲೂ ಗೊತ್ತಾಗ್ತಿಲ್ಲ, ಬರೀ ಆ ಲೈಟಲ್ಲಿ ಮಾತ್ರನೇ ಗೊತ್ತಾಗೋದು. ಆ್ಯಂಡ್ ಯಪ್ಪ ನೋಡಿ, ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಟ್ಟೈತೆ, ಕೈ ಫುಲ್ಲು ಫ್ರೀಸ್ ಈ ಫಾಗಲ್ಲಿ. ಹೆವಿ ಫಾಗು, ಏನು ಕಾಣಿಸ್ತಾನೆ ಇಲ್ಲ. ನೋಡಿ ರೋಡ್ ಯಾವ ಕಡೆ ಹೋಗ್ತೈತೆ ಅಂತಲೇ ಗೊತ್ತಾಯ್ತಿಲ್ಲ. ಅವಾಗಲೇ ಏನು ಮಾಡಿದ್ದೀನಿ, ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ನೋಡಿದ್ರೆ ವಿಡಿಯೋ ಆಫಲ್ಲಿ ಐತೆ, ಸೌಂಡೇ ಕ್ಲೀನಾಗಿ ಗೊತ್ತಾಗಲಿಲ್ಲ. ಈ ಶೂ ಬೇರೆ ಹಾಕೊಂಡ್ಬಿಟ್ಟಿದ್ದೀನ, ಗೇರ್ ಕ್ಲೀನಾಗಿ ಹಾಕೋಕ್ಕೆ ಆಯ್ತಿಲ್ಲ. ಆರ್ಕೆನ್ಸ್ ಟೈಮ್ ಎಷ್ಟಾಗಿದೆ ಅಂದರೆ 7:48 ಆಗಿದೆ. ಆ್ಯಂಡ್ ನಾವು ಎಷ್ಟು ಕಿಲೋಮೀಟರ್ ಹೊಸ್ಕೊ ಬಂದಿದ್ದೀವಿ ಅಂದರೆ 181 ಕಿಲೋಮೀಟರ್ಸ್ ಹೊತ್ಕೊ ಬಂದಿದ್ದೀವಿ. ಆ್ಯಂಡ್ ನಾವು ಸ್ಟೇ ಬಿಟ್ಟು ಟೈಮಿಂಗ್ ಬಂದ್ಬಿಟ್ಟು ಅರೌಂಡ್ 2 o'clock ಏನೋ. ಸೊ ಇವಾಗ 200 ಕಿಲೋಮೀಟರ್ ಹತ್ರ ಬಂದಿದ್ದೀವಿ. ಯಾಕಂದ್ರೆ ಫಸ್ಟ್ 120 ಕಿಲೋಮೀಟರ್ಸ್ ಬಂದ್ಬಿಟ್ಟು ಫುಲ್ ಘಾಟ್ ಸೆಕ್ಷನ್, ಅಲ್ಲಿ ಸ್ಲೋನೇ ಬರೋಕ್ಕಾಗೋದು. ಅಂಡ್ ಇನ್ನೊಂದು ನೋಡಿರ್ತೀರ ವಿಡಿಯೋಲ್ಲಿ, ಅಲ್ಲಿ ಮಿಸ್ಟು ಅಂದ್ರೆ ಫಾಗ್ ಹೆಂಗ್ ತುಂಬಿತ್ತು ಅಂದ್ರೆ ಎದುರುಗಡೆ ಹೋಯ್ತಾ ಇದೀವಿ, ರೋಡ್ ಯಾವ ಕಡೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಫಾಗ್ ಲೈಟ್ ಆನ್ ಮಾಡಿದ್ರೆ ಬರೀ ಆ ರಿಫ್ಲೆಕ್ಷನ್ ಮಾತ್ರ ಕಾಣಿಸ್ತಿದೆ, ರೋಡೇ ಕಾಣಿಸ್ತಾ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಆ ರಿಫ್ಲೆಕ್ಷನ್ ನೋಡ್ಕೊಂಡೇ ಹೋಗ್ತಾ ಇದ್ವಿ. ಅಲ್ಲಿಂದ ಬರಕ್ ಲೇಟ್ ಆಗ್ಬಿಡ್ತು. ಅಂಡ್ ಇವಾಗ ಹೈವೇ ಕನೆಕ್ಟ್ ಆಗಿದೀವಿ. ಹೈವೇ ಕನೆಕ್ಟ್ ಆಗಿ ಕರೆಕ್ಟ್ ಆಗಿ 1 hour ಅಲ್ಲಿ 82 ಕಿಲೋಮೀಟರ್ಸ್ ಬಂದ್ಬಿಟ್ಟು. ಸೊ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಆಲ್ಮೋಸ್ಟ್ ಒಂದು 600 ಕಿಲೋಮೀಟರ್ಸ್ ಇರ್ಬೋದು ಬ್ಯಾಂಗ್ಳೂರ್ಗೆ. ಅದನ್ನು ಇವತ್ತು ಕಂಟಿನ್ಯೂ ಗಾಡಿ ಓಡಿಸ್ಬಿಡೋಣ ಅಂತ. ಸೊ 194 ಕಿಲೋಮೀಟರ್ಸ್ಗೆ ಫಸ್ಟ್ ಟೋಲ್ ಬಂದಿದೆ. ಸೊ ಇವಾಗ ಟೋಲ್ ಹತ್ರ ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಆಮೇಲೆ ಹೊರಡೋಣ ಅಂತ. ಆರ್ಕೆನ್ಸ್ ಆ್ಯಕ್ಚುಲಿ ನೈಟ್ ನಾವು ಬಂದು ಎಷ್ಟು ಕಿಲೋಮೀಟರ್ ಓಡಿಸಿದ್ವಿ ಅಂದರೆ 362 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಅದಾದ್ಮೇಲೆ ಆಗಲಿಲ್ಲ, ಟೈಮ್ 1:30 ಆಗ್ಬಿಟ್ಟಿತ್ತು. ಆ್ಯಂಡ್ ನಿದ್ದೆ ಎಳಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಎಲ್ರಿಗೂ. ಮೇಯ್ನಾಗಿ ಕಾಫೀಸ್ಗಂತೂ ಹೆವಿ ನಿದ್ದೆ. ಸೊ ಅದಕ್ಕೆ ನೈಟ್ ಇಲ್ಲಿ ಬಂದು ಸ್ಟೇ ಆಗ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ಟೈಮ್ 9:25 ಆಗಿದೆ. ಸೊ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ನಮ್ಮ ಬ್ಯಾಂಗ್ಳೂರ್ಗೆ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 500 and change ಕಿಲೋಮೀಟರ್ಸ್ ಏನೋ ಇದೆ. ಬನ್ನಿ ಹಾಗೆ ಹೋಯ್ತಾ ಮಾತಾಡೋಣ. ಆರ್ಕೆನ್ಸ್ ಟೈಮ್ 10:25 ಆಗಿದೆ. ಆ್ಯಂಡ್ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂದರೆ 43 ಸಮಥಿಂಗ್ ಏನೋ ಬಂದಿದ್ದೀವಿ. 43 ಸಮಥಿಂಗ್ ಏನೋ ಬಂದು ಹೈವೇ ಅಂತೂ ಖಾಲಿಯಾಗಿದೆ ಆರ್ಕೆನ್ಸ್, ಯಾರು ಕಾಣೆ. ಸೊ ನಾನು ಯಾರೋ ಒರಿಜಿನಲ್ ಪೊಲೀಸ್ ನಿಂತ್ಕೊಂಡವ್ರು ನೋಡಿದ್ರೆ ಬ್ಯಾನರ್ ಏನೋ ಹಾಕಿಟ್ಟವ್ರೆ.
ಆರ್ಕೆನ್ಸ್ ನಾವು ಯಾವುದೋ ಪ್ಲ್ಯಾನ್ ಬಂದ್ವಿ. ರೈಡ್ ಯಾವ ಕಡೆನೇ ಹೇಳ್ಕೊಂಡು ಹೋಗ್ತಾ ಇದೆ. ಇವಾಗ ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಅದು ಬಂದು 170 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಟೈಮ್ ಎಷ್ಟಾಯಿತು ಅಂದರೆ 11:52 ಆಯಿತು. ಸೊ ಜಸ್ಟ್ ಬಾಲಾಜಿ ಚೂರು ಲೇಟ್ ಆಗಿತ್ತು ಅವ್ನ ಗಾಡಿ ಬರೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಅವಾಗ ಇವನು ಲಿಂಗರಾಜ್ ಏನು ಮಾಡ್ದ, ಜಸ್ಟ್ ಮ್ಯಾಪಲ್ಲಿ ಚೆಕ್ ಮಾಡಿ ನೋಡ್ದ ಎಷ್ಟು ದೂರ ಇದೆ ಅಂತ. ನೋಡಿದ್ರೆ ಹತ್ರನೇ ಇದೆ. ಸರಿ ಆಯಿತು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಜೋಗ್ ಫಾಲ್ಸ್ಗೆ ಓಡ್ತಾ ಇದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸರಿ ಜೋಗ್ ಫಾಲ್ಸ್ ನೋಡಿರ್ತೀವಿ. ಅವಾಗ ವಾಟರ್ ಫ್ಲೋ ಅಷ್ಟು ಜಾಸ್ತಿ ಇರಲಿಲ್ಲ. ಆ್ಯಂಡ್ ನನಗೆ ಜೋಗ್ ಫಾಲ್ಸ್ ಅಂದರೆ ತುಂಬ ಇಷ್ಟ. ನಾನು ಇವನು ಜೋಗ್ ಫಾಲ್ಸ್ ಅಂದಿದ ತಕ್ಷಣ ನಾನು ಫಸ್ಟೇ ಸರಿ ಆಯ್ತು ನಡಿ ಹೋಗೋಣ, ನನಗೆ ಜೋಗ್ ಫಾಲ್ಸ್ ಅಂದರೆ ಇಷ್ಟ ಅಂತ ನಾನು ಫಸ್ಟೇ ಓಕೆ ರೈಟ್ ಅಂತ ಹೇಳಿದೆ. ಆಮೇಲೆ ಏನಾಯ್ತು, ಜೋಗ್ ಫಾಲ್ಸ್ ನೋಡ್ಕೊಂಡು ಮಾತ್ರ ಹೋಗೋಣ ಅಂತಿದ್ದು. ಆಮೇಲೆ ಇಷ್ಟು ದೂರ ಬಂದ್ಬಿಟ್ಟಿದೀವಲ್ಲ, ನಾವು ಟ್ರಿಪ್ಗೆ ಹೋದ್ರೆ ಯಾವ್ದಾದ್ರು ಒಂದು ರೈಡ್ಗೆ ಹೋದ್ರೆ ಯಾವ್ದಾದ್ರು ಒಂದು ದೇವಸ್ಥಾನ ಆದ್ರೂ ನೋಡ್ತೀವಿ. ಈ ಸರಿ ಒಂದ್ ದೇವಸ್ಥಾನ ನೋಡಿಲ್ಲ, ಮುರುಡೇಶ್ವರಕ್ಕೆ ಹೋಗ್ಬಿಡೋಣ ಅಂತ ಇವ್ರು ಹೇಳ್ತಾವ್ರೆ. ನಾನು ಸರಿ ಓಕೆ ನೀವ್ ಹೆಂಗೆ ಹೇಳ್ತೀರಾ ಹಂಗೆ ಗಾಡಿ ಹಂಗೆ ತಿರುಗಿಸ್ತಾನೆ ಇರೋದು ಅಂತ ಹೇಳ್ದೆ. ಬಜೆಟ್ ಏನ್ ಮಾಡೋಣ ಅಂದ್ರು. ಬಜೆಟ್ ಇನ್ನೇನು ಮನೆಯವ್ರಿಗೆ ಫೋನ್ ಮಾಡಿ ಬಜೆಟ್ ಹಾಕ್ಸ್ಕೋಬೇಕು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೀವಿ. ಒಂಥರ ಆರ್ಕೆನ್ಸ್ ನಾವೇನೋ ಒಂದು ಪ್ಲಾನ್ ಮಾಡಿರ್ತೀವಿ, ಏನೋ ಒಂದಾಗುತ್ತೆ. ಇದೇ ರೈಡರ್ಸ್ ಲೈಫು. ನಾವ್ ಇವಾಗ ನೋಡಿ ಬ್ಯಾಂಗ್ಳೂರಿಂದ ಮಹಾರಾಷ್ಟ್ರ ಬಂದ್ವಿ. ಮಹಾರಾಷ್ಟ್ರಲ್ಲಿ ಎಲ್ಲ ಸುತ್ತ ನೋಡ್ಬಿಟ್ಟು ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತಾರ ಟೈಮಲ್ಲಿ ಉಡುಪಿ ಹತ್ರ ಇದೆ. ಸರಿ ಉಡುಪಿಗೆ ಹೋಗ್ಬಿಡೋಣ ಅಂತ ಹೇಳಿದ್ರು. ಬಟ್ ಎಲ್ಲಾರ ಮನೆಯಲ್ಲೂ ಬೈತವ್ರೆ ಬಂದ್ಬಿಡ್ರೋ ಅಂತ. ನಾವು ಕೇಳಲ್ಲ. ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಸುಮ್ಮನೆ ಏನಕ್ಕೆ ಇಷ್ಟು ದೂರ ಬಂದು ತಿರ್ಗಾ ಬರ್ಬೇಕಂದ್ರೆ ನಮಗೆ ಪೆಟ್ರೋಲ್ ಗಲ್ಲೇ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಬೇರೆ ಯಾವಾಗಾದ್ರು ಬಂದ್ರೆ ಇವಾಗ ಪೆಟ್ರೋಲ್ ಹಾಕ್ಸಿದೀವಿ, ಇರೋ ಪೆಟ್ರೋಲಲ್ಲಿ ಹೋಗಿ ಬರ್ಬೋದು. ಆ್ಯಂಡ್ ಪೆಟ್ರೋಲ್ಗೆ ಅಮೌಂಟ್ ಇದೆ, ಇನ್ನೇನು ಚಿಂತೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀವಿ. ಒಂಥರ ಅರ್ಕೆ ಹುಡುಗರ ಜೊತೆ ಬಂದರೆ ಮೈಂಡ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಅಯ್ಯೋ, ನಾನು ಇದು ಎಂಡಿಂಗ್ ವ್ಲಾಗ್ ಅಲ್ವಾ ಬ್ಯಾಂಗ್ಳೂರ್ಗೆ ಹೋಗೋದು. ಸರಿ ಓಕೆ ಜಾಸ್ತಿ ಏನಿರಲ್ಲ ಮಾತಾಡೋಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿದ್ರೆ ಇವಾಗ ಇನ್ನೂ ಮಾತಾಡಬೇಕು ಅನಿಸ್ತೈತೆ. ಯಾವ್ದು ಗುರು ನಮ್ಮ ಜೀವನ. ಒಂದು ವಾರದಿಂದ ಮಹಾರಾಷ್ಟ್ರ ಅಲ್ಲಿ ವಡಾಪಾವ್ ತಿಂದಿದ್ದಾಯ್ತು, ಇವಾಗ ಮಸಾಲೆ ದೋಸೆ ತಿನ್ಬೇಕಾ ಒಂದು ವಾರ. ಬಟ್ ನಮ್ ಕರ್ನಾಟಕಲ್ಲಿ ಎಲ್ಲ ಸಿಗುತ್ತೆ ಬಿಡಿ, ನಿಮ್ಗೆ ವಡಾಪಾವಿಂದ ಹಿಡಿದು ಎಲ್ಲಾನು ಸಿಗುತ್ತೆ. ಯಾಕಂದ್ರೆ ಇದು ನಮ್ಮ ಕರ್ನಾಟಕ. ಏನೇ ಇದ್ರು ನಾವ್ ಎಷ್ಟೇ ಆಚೆ ಹೋಗಿ ಸುತ್ತ ನೋಡ್ಕೊ ಬಂದ್ರು ನಮ್ ಕರ್ನಾಟಕ ಸುತ್ತ ನೋಡೋದು ಒಂಥರ ನಮ್ ಖುಷಿ. ಏನಂತೀರ ಆರ್ಕೆನ್ಸ್? ಟೈಮ್ ಎಷ್ಟಾಗಿದೆ ಅಂದರೆ 12:34 ಆಗಿದೆ. ನಮ್ಮ ಜೋಗ್ ಫಾಲ್ಸ್ನ ಲೊಕೇಶನ್ ಡೆಸ್ಟಿನೇಷನ್ಗೆ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 140 ಕಿಲೋಮೀಟರ್ಸ್ ಇದೆ. ಸೊ ನಾವು ನಿನ್ನೆಯಿಂದ ಇವತ್ತರೆಗೂ 500 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀವಿ. ಆ್ಯಂಡ್ ನಿನ್ನೆ ಬಂದು 400 ಸಮಥಿಂಗ್ ಏನೋ ಡ್ರೈವ್ ಮಾಡಿದ್ವಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಒಂದು 200 ಡ್ರೈವ್ ಮಾಡಿರ್ತೀವಿ. ನಿನ್ನೆ 318 ಡ್ರೈವ್ ಮಾಡಿದ್ವಿ. ಆ್ಯಂಡ್ ಇವಾಗ 200 ಸಮಥಿಂಗ್ ಏನೋ ಡ್ರೈವ್ ಮಾಡಿರ್ತೀವಿ. ಆಲ್ಮೋಸ್ಟ್ ಅರೌಂಡ್ 300. ಸೊ ಇನ್ನೂ 140 ಕಿಲೋಮೀಟರ್ಸ್ ಇದೆ ಆರ್ಕೆನ್ಸ್ ಜೋಗ್ ಫಾಲ್ಸ್ಗೆ. ಹಂಗೋ ಹಿಂಗೋ ಫೈನಲ್ ಆಗಿ ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಟೈಮ್ ಎಷ್ಟಾಗಿದೆ ಅಂದರೆ ಟೈಮ್ ಬಂದ್ಬಿಟ್ಟು 5:31 ಆಗಿದೆ. ಆ್ಯಂಡ್ ಇವಾಗ ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಫುಲ್ ಮಿಸ್ಟ್ ಕವರ್ ಆಗಿಬಿಟ್ಟಿದೆ. ಫಾಲ್ಸು ನಿಮಗೆ ಗೊತ್ತಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ನಾನು ಹೋಗಿ ತೋರಿಸ್ತೀನಿ, ನೋಡೋಣ ಬನ್ನಿ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ತುಂಬ ಸರಿ ಬಂದಿದ್ದೀನಿ, ಬಟ್ ನಿಮಗೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ನಾನು ಬಂದಿದ್ದಾಗ ಜಾರ್ತೈತೆ. ನಾನು ಬಂದಿದ್ದಾಗ ಬೇರೆ ಕಡೆ ಹೋಗಿದ್ದೆ, ಅಂದರೆ ಬೇರೆ ವ್ಯೂ ಪಾಯಿಂಟ್ ಹತ್ರ ಹೋಗಿದ್ವಿ. ಲೈಕ್ ಫಾಲ್ಸ್ ಬೀಳ್ತಿರೋ ಕಡೆನೇ ಹಿಂಗೆ ಕೆಳಗಡೆ ಬಗ್ನೋಡೋ ಥರ. ಸೊ ಅದು ಇಲ್ಲೀಗಲಾಗಿ ಹೋಗಿದ್ದಿದ್ದು. ಇದು ನೋಡೋಣ ಇರಿ ಹೆಂಗೆ ಫುಲ್ ಫಾಗಿದೆ, ಮಿಸ್ಟ್ ಕವರ್ ಆಗಿಬಿಟ್ಟಿದೆ. ಬನ್ನಿ ಹೋಗಿ ನೋಡೋಣ. ಅನ್ಫಾರ್ಚುನೇಟ್ಲಿ ಫುಲ್ ಮಿಸ್ಟ್ ಕವರ್ ಆಗಿದೆ, ಫಾಲ್ಸೇ ಕಾಣಿಸ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಫಾಲ್ಸು ಫುಲ್ಲು ಮಿಸ್ಟು. ಈ ಮಿಸ್ಟು ಕ್ಲಿಯರ್ ಆಗೋ ತನಕ ಕಾಯಬೇಕು. ಬಟ್ ನನಗೆ ಕಾಣಿಸ್ತಾ ಇದೆ, ಅಲ್ಲಿ ಒಂದು ಆ ಕಡೆ ಒಂದು ಕಾಣಿಸ್ತಾ ಇದೆ. ಮಿಸ್ಟು ಕವರ್ ಫುಲ್ ಆಗಿಬಿಟ್ಟಿದೆ. ನೀರಂತೂ ನೆಕ್ಸ್ಟ್ ಲೆವೆಲಲ್ಲಿದೆ, ಫುಲ್ ಆಗಿಬಿಟ್ಟಿದೆ ನೀರು. ಫಾಲ್ಸ್ ನೋಡಿದ್ವಲ್ಲ, ಫುಲ್ ಮಿಸ್ಟ್ ಆಗಿತ್ತು. ಮತ್ತು ಇವಾಗ ನಮಗೊಂದು ಗೆಸ್ಟ್ ಒಬ್ರು ಸಿಕ್ಕಿದ್ದಾರೆ, ತೋರಿಸ್ತೀನಿ ನೋಡಿ. ಅಪ್ಪ ಅದು ಅಲ್ಲಿ ನೋಡಿ ಹೆಂಗಿದೆ ಕೊಡೋದು ಚೂರು. ಏನು ಆರ್ಕೆನ್ಸ್ ಇವಾಗ ಏನಂದರೆ ನಮ್ಮ ಬಾಬಿಗೆ ಚೂರು ಖೋಖೋ ಕಾಲ ಕೊಡೋಣ ಇರಿ. ಬಾಬ್ ಕುಡಿತವ್ರೆ ಅಲ್ಲಿ. ಅಚ್ಚಾ ಹೇ ಬೈ ಓ ಬೈ ಅಚ್ಚಾ ಹೇ. ಜ್ಯೂಸ್ ಕೊಟ್ಟಿದ್ದೀನಿ ಅಲ್ಲಿ, ಏನು ಗುರಾಯಿಸೋದು. ಆರ್ಕೆನ್ಸ್ ಜೋಗ್ ಫಾಲ್ಸ್ ನೋಡ್ಬಿಟ್ಟು ಹೊರಟ್ವಿ. ಆ್ಯಂಡ್ ನಾನು ಫಾಲ್ಸ್ ನೋಡೋ ಟೈಮಲ್ಲಿ ಫುಲ್ ಮಿಸ್ಟ್ ಆಗಿತ್ತು, ನಿಮಗೆ ತೋರ್ಸೋಣ ಅಂದ್ರೂ ಮಿಸ್ಟ್ ಆಗಿತ್ತು. ಸೊ ಅದಕ್ಕೆ
ಬಾಲಾಜಿ ಫುಟೇಜ್ನ ಬಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಯಾಕಂದರೆ ಅವರು ಫಸ್ಟೇ ಬಂದ್ಬಿಟ್ಟಿದ್ರು ಒಂದು 15 ಮಿನಿಟ್ಸ್ ಮುಂಚೆ. ಆ ಟೈಮಲ್ಲಿ ಮಿಸ್ಟ್ ಇರಲಿಲ್ಲ, ಸೊ ಅವರಿಗೆ ಫುಟೇಜ್ ಸಿಕ್ಕಿದೆ ಆ್ಯಂಡ್ ಅದನ್ನು ನಿಮ್ಗೆ ತೋರಿಸಿದ್ದೀನಿ. ಇವಾಗ ಎಲ್ಲೋಗ್ತಾಯಿದ್ದೀವಿ ಅಂದರೆ ಮುರುಡೇಶ್ವರಗೆ, ಓಕೆನಾ. ಸೊ ಮುರುಡೇಶ್ವರ ಬಂದ್ಬಿಟ್ಟು ಇಲ್ಲಿಂದ ಕರೆಕ್ಟಾಗಿ 97 or ಸಮಥಿಂಗ್ ಏನೋ ಇದೆ. ಅದನ್ನ ಇವಾಗ ನಾವು ಹೋಗ್ಬಿಟ್ಟು ನೈಟು ಮುರುಡೇಶ್ವರ ಟೆಂಪಲ್ ಹತ್ರ ಯಾವುದಾದ್ರು ಒಂದು ನಾರ್ಮಲ್ ರೂಮಲ್ಲಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ನಮ್ಮ ಪ್ಲ್ಯಾನ್ ಅಂತೂ ಯಾವಾಗ ಏನು ಚೇಂಜ್ ಆಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಏನೋ ಪ್ಲ್ಯಾನ್ ಮಾಡಿದ್ವಿ, ಏನೇನೋ ಮಾಡ್ತಾಯಿದ್ದೀವಿ ನಾವು. ಅಡ್ಜಸ್ಟ್ ಮಾಡ್ಕೊಳ್ಳಿ RKNs, ಯಾಕಂದರೆ ಹುಡುಗ ಜೊತೆ ಬಂದರೆ ಗೊತ್ತಲ್ವಾ. ಮತ್ತು ಇನ್ನೊಂದೇನು ಫನ್ ಆಯ್ತಪ್ಪ ಅಂದರೆ ನಾವು ಅಲ್ಲಿ ಟೀ ಅಂಗಡಿ ಹತ್ರ ಇದ್ವಲ್ಲ, ಸೊ ಎಲ್ಲರೂ ಮ್ಯಾಗಿ ತಿನ್ಕೊಂಡು ಚುರುಮುರಿ ತಿನ್ಕೊಂಡಿದ್ವಿ. ಆವಾಗ ಒಂದು ಬ್ಯಾಚ್ ಬಂತು. ಒಂದು ಬ್ಯಾಚ್ ಅಂದರೆ ಅವರು ಒಂದು 40 ಏಜ್ ಬ್ಯಾಚ್, 40 ವರ್ಷದ ಅಂಕಲ್ಗಳು ಬಂದಿದ್ರು. ಒಂದು 8 ಜನ ಕಾರಲ್ಲಿ ಬಂದಿದ್ರು, ಓಕೆನಾ. ಅದರಲ್ಲಿ ಒಬ್ರು ಏನು ಮಾಡಿದ್ರು, ನೋಡೋಕ್ಕೆ ಬೆಳ್ಳಕ್ಕೆ ಮಸ್ತಾಗಿದ್ದಾರೆ, ಬಟ್ ಒಬ್ಬೊಬ್ಬರಿಗೆ ಮಾತಾಡಕ್ಕೆ ಬರದೆ ಮೂಗರು ಹೆಂಗೆ ಮಾತಾಡ್ತಾರೆ ಬ್ಯಾ 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 ಅಂದ್ಕೊಂಡು ಅದೇ ಥರ ಆ್ಯಕ್ಟ್ ಮಾಡಿದ್ರು. RKN ಸೇಮ್ ಡಿಟ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ, ಅಂದರೆ ಹೋಗೋ ತನಕ ಹಂಗೆ ಆ್ಯಕ್ಟ್ ಮಾಡ್ಕೊಂಡು ಅಂಗಡಿಯಲ್ಲೆಲ್ಲ ಫನ್ ಮಾಡ್ಕೊಂಡಿದ್ರು. ಆ ಅಂಕಲ್ನ ಎಲ್ಲರೂ ರೇಗಿಸ್ತಾ ಇದ್ರು, ಮೂಗ ಬೇ 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 ಅಂತಾನೆ ಹಂಗೆ ಹಿಂಗೆ ಅಂತ. ಅವರು ಸೈಲೆಂಟ್ ಆಗಿದ್ರು, ಎಲ್ಲರೂ ನಡ್ಕೊಂಡು ಕೂತಿದ್ವಿ. ಲಾಸ್ಟಲ್ಲಿ ಏನಾಯ್ತು, ಬಿಲ್ ಪೇ ಮಾಡೋ ಟೈಮಲ್ಲಿ ಹಣ ಎಷ್ಟಾಯ್ತು ಅಂತ ಕೇಳಿದ್ರು ಅವರು. ಅಂಗಡಿಯವರೇ ಶಾಕ್ ಆಗ್ಬಿಟ್ರು. ಆಮೇಲೆ ಹೇಳಿದ್ರು, ಸುಮ್ಮನೆ ಫನ್ನಿಗೆ ಮಾಡಿದ್ದು, ನೀವೇನು ಸೀರಿಯಸ್ ಆಗಿ ತಿಳ್ಕೊಬೇಡಿ, ನಮಗೆ ಮಾತಾಡಕ್ಕೆ ಬರುತ್ತೆ, ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾವು ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ನಗು ಬಂದ್ಬಿಡ್ತು, ಯಪ್ಪ ಈ ಥರ ಮಾಡ್ತಾರಾ ಅಂತ. ಆದರೆ ಆ್ಯಕ್ಚುಲಿ RKNs ಎಂಟರ್ಟೈನ್ಮೆಂಟ್ ಅಂದರೆ ಅದೇನೇ ಎಂಟರ್ಟೈನ್ಮೆಂಟು. ಆ ಥರ ಏನಾದ್ರು ಒಂದು ಕಿತಾಪತಿ ಕೆಲಸ ಮಾಡ್ಕೊಂಡಿರಬೇಕು, ಅದು ಎಂಟರ್ಟೈನ್ಮೆಂಟ್ ಅಂದರೆ. ಆಮೇಲೆ ಅವರು ಬಾಯ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಲ್ಲಿಂದ ಹೊರಟ್ಬಿಟ್ವಿ. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 6:25 ಆಗಿದೆ. RKNs ಇನ್ನೂ 97 ಕಿಲೋಮೀಟರ್ಸ್ ಹೋಗಬೇಕು. ಬೆಳಗಿಂದ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಅಂದರೆ 48, ಅಂದರೆ 300 ಚೇಂಜ್ ಓಡಿಸಿದ್ದೀವಿ ಬೆಳಗಿಂದ. ಇವಾಗ ಒಂದು 97 ಕಿಲೋಮೀಟರ್ಸ್ ಓಡಿಸ್ಬಿಟ್ಟು ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ದೇವಸ್ಥಾನ ನೋಡ್ಕೊಂಡು ಹೊರಡೋದೆ ಬೆಂಗಳೂರಿಗೆ. ಮಳೆ ಬರೀ ಮಹಾರಾಷ್ಟ್ರಲ್ಲಿ ಇರುತ್ತೆ ಅಂದ್ಕೊಂಡಿದ್ವಿ, ನಮ್ಮ ಕರ್ನಾಟಕಲ್ಲೂ ಸಿಕ್ಕಾಪಟ್ಟೆ ಮಳೆ ಹೊಡಿತೈತಿ ಇಲ್ಲಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ನನಗೆ ವೈಸರ್ ಫುಲ್ಲು ಫಾಗ್ ತುಂಬ್ಕೊಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ, ಮುಂದೆ ಗಾಡಿ ಬರೋದೇ ಕಾಣಿಸ್ತಾ ಇಲ್ಲ. ನಾನು ಯಶವಂತ್ ಬ್ರೋದು ಹಜಾರ್ಡ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ರೋಡ್ ಕಾಣಿಸಿಲ್ಲ ಅಂದರೆ ಏನು ಗೊತ್ತಾ ಮಾಡಬೇಕು, ಈ ಥರ ರಿಫ್ಲೆಕ್ಟರ್ಸ್ ಇರುತ್ತೆ ನೋಡಿ, ಅದನ್ನು ನೋಡಿದರೆ ನಿಮಗೆ ರೋಡ್ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಏನೇ ಮಿಸ್ಟ್ ಇದ್ದರೂ ಅದು ನಿಮಗೆ ತೋರಿಸ್ಕೊಟ್ಬಿಡುತ್ತೆ. ಯಾಕಂದರೆ ನಾವು ಲೈಟಲ್ಲಿ ಹೈ ಬೀಮ್ ಹಾಕಿದ್ರೆ ಅದು ಕ್ಲೀನಾಗಿ ತೋರಿಸ್ಕೊಟ್ಬಿಡುತ್ತೆ ರೋಡ್ ಈ ಕಡೆ ಹೋಗ್ತಿದೆ ಅಂತ. ಅದಕ್ಕೆ ಅದನ್ನು ಯೂಸ್ ಮಾಡಬೇಕು. ಇವನು ಚಚ್ಕೊಂಡು ಹೋಗ್ಬಿಟ್ರಪ್ಪ ಇವರು. RKNs ಮಳೆ ತುಂಬ ಜೋರಾಯಿತು ಅಂತ ಹೇಳ್ಬಿಟ್ಟು ಗಾಡಿನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಇವರು ಒಂದು ಟೀ ಬ್ರೇಕ್ ತೊಗೊಂಡ್ರು. ನಾನೊಂದು ಸ್ಟಿಂಗ್ ಜ್ಯೂಸ್ ಕುಡಿದೆ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಮಳೆ ಜಾಸ್ತಿ ಆಗುತ್ತೆ ನಿಂತೋಗುತ್ತೆ, ಜಾಸ್ತಿ ಆಗುತ್ತೆ ನಿಂತೋಗುತ್ತೆ. RKNs ಟೈಮ್ ಎಷ್ಟಾಯಿತು ಅಂದರೆ 7:41 ಆಯಿತು. ಆ್ಯಂಡ್ ಇವಾಗ ಮುರುಡೇಶ್ವರಗೆ ಹೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರೋಡೇ ಕಾಣಿಸ್ತಾ ಇಲ್ಲ. RKNs ಅಷ್ಟು ಬೀತೈತೆ ಮಳೆ, ಸಿಕ್ಕಾಪಟ್ಟೆ ಮಳೆ. ನನಗಂತೂ ರೋಡೇ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನಾನು ಲೆನ್ಸ್ ಹಾಕ್ಕೋಬೇಕಿತ್ತು, ಸ್ಪೆಕ್ಸ್ ಹಾಕೋ ಬಂದುಬಿಟ್ಟಿದ್ದೀನಿ. ಹೆಲ್ಮೆಟಲ್ಲಿ ಆ್ಯಂಟಿ ಫಾಗು ಕ್ಲಿಪ್ ಹಾಕಿದ್ದೀವಿ, ಅದು ನಮಗೆ ಏನು ಫಾಗ್ ತುಂಬ್ಕೊತಾ ಇಲ್ಲ. ಬಟ್ ನಮ್ಮ ಸ್ಪೆಕ್ಸ್ ಒಳಗಡೆ ಫಾಗ್ ತುಂಬ್ಕೊತೈತೆ. ಸ್ಪೆಕ್ಸ್ ಒಳಗಡೆ ಫಾಗ್ ತುಂಬ್ಕೊಂಡಿರೋ ಕಾರಣಕ್ಕೆ ನನಗೆ ರೋಡೇ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಲೆನ್ಸ್ ಹಾಕೋಬಿಟ್ಟಿದ್ರೆ ಕರೆಕ್ಟಾಗಿ ಇದ್ದಿರೋದು. ಅದಕ್ಕೆ ಇವಾಗ ಹಜಾರ್ಡ್ಸ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಅವರು ಆನ್ ಮಾಡಿದಾರಲ್ಲ, ಅದನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು. ಏನಿದ್ರು ನಮ್ಮ ಕರ್ನಾಟಕನೇ. ಮಹಾರಾಷ್ಟ್ರಲ್ಲಿ ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು, ಬಟ್ ಇಂಜಿನ್ ಟೆಂಪ್ರೇಚರ್ ಬಂದ್ಬಿಟ್ಟು ಹೈ ಅಂತಲೇ ತೋರಿಸ್ತಾ ಇತ್ತು. ಇಲ್ಲಿ ಅವಾಗಿಂದ ಗಾಡಿ ಓಡಿಸ್ತಾ ಇದ್ದೀವಿ, ಇದ್ರೂ ಟೆಂಪ್ರೇಚರ್ ಲೋ ಅಂತಲೇ ತೋರಿಸ್ತಾ ಇದೆ, ಹೈ ಅಂತ ಆಗ್ತಾನೆ ಇಲ್ಲ. ಅಷ್ಟು ಕೋಲ್ಡ್ ಆಗಿದೆ ವೆದರ್. ಏನಿದ್ರು ನಮ್ಮ ಕರ್ನಾಟಕನೇ ಗುರು. ಇನ್ನೊಂದು, ಅಷ್ಟು ಮಳೆ ಬಂದಿನೂ ಮಹಾರಾಷ್ಟ್ರಲ್ಲಿ ಗಾಡಿ ಎಲ್ಲ ಫುಲ್ ಗಲೀಜಾಗಿ ಕೊಚ್ಚೆ ಥರ ಇತ್ತು. ಇಲ್ಲ ಅಷ್ಟು ಬೇಗ ಫುಲ್ ಗಾಡಿ ಪಳಪಳ ಅಂತ ಆಗ್ಬಿಡ್ತು ಈ ಮಳೇಲಿ ನಿಂದು. ಅಷ್ಟು ಹೊಡಿತೈತೆ ಮಳೆ. ಏನು ಅಂತಂದರೆ, ನಾನು ನನ್ನ ಜೋಗ್ ಫಾಲ್ಸ್ ಅಂದರೆ ಇಷ್ಟ ಅಂತ ಹೇಳಿದ್ನಲ್ಲ, ಸೊ ಬಂದು ನೋಡೋಣ, ಕಣ್ಣಾರೆ ನೋಡೋಣ, ವಾಟರ್ ಫ್ಲೋ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ ಅಂತ ಬಂದಿದ್ದು. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ವಾಟರ್ ಫ್ಲೋ ಅಷ್ಟು ಇರಲಿಲ್ಲ, ಬಟ್ ಅವಾಗಲೂ ಚೆನ್ನಾಗೇ ಇತ್ತು ನೋಡೋಕ್ಕೆ. ಈ ಸರಿ ನೋಡೋಣ, ಫುಲ್ಲು ಬಿರ್ರಿ ಫೋರ್ಸ್ ಇರುತ್ತೆ, ನೀರು ಸಖತ್ತಾಗಿರುತ್ತೆ ನೋಡೋಕ್ಕೆ ಅಂತ ಬಂದರೆ ಫುಲ್ ಮಿಸ್ಟ್ ಕವರ್ ಆಗ್ಬಿಟ್ಟಿದೆ. RKNs ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಹಾರಾಷ್ಟ್ರ ರೈಡಿನ ಎಪಿಸೋಡ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನಾವು ಬಂದ್ಬಿಟ್ಟು ಜೋಗ್ ಫಾಲ್ಸಿಂದ ಮುರುಡೇಶ್ವರಕ್ಕೆ ಹೋಗಿರ್ತೀವಿ.
ಮುರುಡೇಶ್ವರಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ದಿವಸ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ವಿ. ಬಟ್ ಏನೊಂದು ಪ್ರಾಬ್ಲಮ್ ಆಯಿತು ಅಂದರೆ ವಿಡಿಯೋ ಫುಟೇಜಸ್ಗಳು ಡಿಲೀಟ್ ಆಗ್ಬಿಡ್ತು. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ನಮ್ಮ ಆರ್ಕೆನ್ ಸ್ಕ್ವಾಡ್ಗೆ ಬೇಗ ಜಾಯ್ನ್ ಆಗಿಬಿಡಿ ಆರ್ಕೆನ್ಸ್. ಮತ್ತೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.